ತಂದೆ ತಾಯಿ ಸಮಾನ ಅಂತ ಎಲ್ಲ ಗುರುವರಿಗೆ, ಅಣ್ಣ ತಮ್ಮದಿರಿಗೆ, ಅಕ್ಕ ತಂಗಿಯರಿಗೆ, ಹಾಗೆ ಮೊದಲೇದಾಗಿ ಎಲ್ಲ ನನ್ನ ಸೆಲೆಬ್ರಿಟಿಗಳಿಗೆ ಅವರೆಲ್ರಿಗೂ ನಮಸ್ಕಾರ ಹೇಳ್ತಾ, ಆದರೆ ಕೆಲವು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀವಿ. ಅದಕ್ಕೆ ಈಗ ರಾಮಮೂರ್ತಿ ಸರ್ ಇಲ್ಲೇ ಇದ್ದಾರೆ. ಯಾಕಂದರೆ ಕೆಲವ್ರು ಹೇಳಿದ್ರು ಕತೆ ನಾನು ಮಾಡಿಸ್ದೆ, ಟೈಟಲ್ ನಾನು ಕೊಟ್ಟೆ. ಕಥೆಯಲ್ಲಿ ನಾನು ಟ್ರಾವೆಲ್ ಆಗಿದ್ದೆ. ಆ ಕತೆ ನಮ್ಮ ಬ್ಯಾನರ್ಗೆ ಅಂತಲೇ ತಯಾರಾಗಿದ್ದು, ಬಟ್ ಕಾರಣಾಂತರಗಳಿಂದ ನಾನೇ ಕತೆ ಮಾಡಿಸಿದ್ದು. ಬಟ್ ಇಲ್ಲಿ ಅಯ್ಯೋ ತಗಡೆ, ಟೈಟಲ್ ಇಟ್ಟಿದ್ದೆ ನಾನು. ಇರ್ಲಿ ಬಿಡಪ್ಪ, ನನ್ನ ಟೇಸ್ಟು ಏನು ಅಂತ ನನಗೆ ಗೊತ್ತಾಯ್ತು. ನಮ್ಗೆ ಆಗದೆ ಇದ್ರು ನಮ್ಮ ಅಭಿರುಚಿ ಸಕ್ಸಸ್ ಆಯ್ತಲ್ಲ, ಆದರೆ ನನ್ನ ಜಡ್ಜ್ಮೆಂಟ್ ಎಲ್ಲೂ ರಾಂಗ್ ಆಗಿಲ್ಲ ಅನ್ನೋದಷ್ಟೇ. ನಿನ್ನ ಜಡ್ಜ್ಮೆಂಟ್ ಅಷ್ಟು ಚೆನ್ನಾಗಿದೆ, ಗುಡ್. ಮಾಡ್ಬೋದಾಗಿತ್ತಲ್ಲ. ಈಗ ಈ ಕತೆ ಇಂಥ ಒಳ್ಳೆ ಕತೆ ಯಾಕಪ್ಪ ಬಿಟ್ಟೆ ನೀನು? ನೀನು ಮಾಡಿಸ್ತಾನೆ, ಇಂಥ ಒಳ್ಳೆ ಕತೆ ಯಾಕೆ ಬಿಟ್ಟೆ ನೀನು? ತರುಣ್ ಅವರು ಅವಾಗ, ನಾವು ತರುಣ್ ಅವ್ರು ಕೂತ್ಕೊಂಡು, ಇನ್ನು ರಾಬರ್ಟ್ ರಿಲೀಸ್ ಆಗಿರಲಿಲ್ಲ, ಆವಾಗಲೇ ಕೂತ್ಕೊಂಡು ನಾವು ಕತೆ ಬರೆದು, ಅಂದರೆ ರೈಟರ್ಸ್ನೆಲ್ಲ ಒಂದು ಕಡೆ ಕಳಿಸಿ ಕತೆ ಬರೆಸಿ ಎಲ್ಲ ಮಾಡಿಸಿ ನಮ್ಗೆ ಖುಷಿ ಇದೆ. ಆಮೇಲೆ ಮಾತಾಡೋಣ, ಯಾಕಂದರೆ ಕ್ಲಾರಿಫಿಕೇಶನ್ ಕೊಟ್ಟರೆ ಕರೆಕ್ಟಾಗಿ ಕೊಡಬೇಕು ಅಂತ. ಆ ಟೈಟ್ಲು ಎಲ್ಲಿ ರಿಜಿಸ್ಟರ್ ಮಾಡ್ಸೋಕೆ ಹೇಳಿದ್ದೀನ? ಫಸ್ಟು ನಮ್ಮ ಬ್ಯಾನರ್ನಲ್ಲಿ ರಿಜಿಸ್ಟರ್ ಮಾಡ್ಸೋಕೆ ಹೇಳಿದ್ರಿ, ಬಟ್ ನನ್ನ ಬ್ಯಾನರ್ನಲ್ಲಿ ಇರಲಿಲ್ಲ ಜಾಗ ಅಂತ ನಾನು ಹೇಳ್ತಿದ್ದಂಗೆ, ಆಯಿತು ಅಲ್ಲೂ ನಮ್ಮ ಬ್ಯಾನರ್ ಇದ್ದಂಗಿದೆ, ರಿಜಿಸ್ಟರ್ ಮಾಡಿಸು ಅಂತ ಅಲ್ಲಿ ಹೇಳಿಟ್ಟಿದ್ದು. ಟೈಟ್ಲ್ ಕೊಟ್ಟಿದ್ದು ನೀವೇನೆ ಅಂದ್ಕೊಂಡಿದ್ದೆ. ಆದರೆ ಕಾಟೇರ ನೀವು ಮಾಡಬೇಕಾಗಿತ್ತು ಅಂತ ಆಯಿತು, ಯಾಕೆ ಮಾಡಲಿಲ್ಲ ಅನ್ನೋದ್ರ ರೀಸನ್ ಹೇಳ್ಬೋದಾ ಸರ್? ಇವಾಗ ಯಾರ್ಯಾರಿಗೇನು ದಕ್ಕಬೇಕು ಅಂತಾರದು ಅದು ದಕ್ಕತ್ತೆ. ಆಮೇಲೆ ಕತೆ ನಾವು ಮಾಡಿಕೊಂಡ್ವಿ, ದರ್ಶನ್ ಸರ್ ಇಲ್ಲ ಹಿಂಗಾಗಬೇಕು, ಇಂಥ ಬ್ಯಾನರಲ್ಲಿ ಆಗಬೇಕು ಅಂತ ಅವ್ರು ಡಿಸೈಡ್ ಮಾಡಿದ್ರು. ಆಗಿದೆ. ಬಂದು ನಮ್ಮ ಕೈಲೇ ಯಾಕೆ ಗುಮ್ಮಿಸ್ಕೋತೀಯ? ಗುಮ್ಮಿಸ್ಕೋಬೇಡ, ಎಲ್ಲೋ ಇದೆಯಾ, ಚೆನ್ನಾಗಿದೆಯಾ, ಅಲ್ಲೇ ಇದ್ಬಿಡು. ತಪ್ಪದು. ಸೊ ಆದ್ರಿಂದ ಅದಷ್ಟೇ ನಾನು ಕ್ಲಾರಿಫಿಕೇಶನ್, ಯಾಕಂದರೆ ನಿಮಗೆ ಗೊತ್ತಾಗಲಿ ಅಂತ ಅಷ್ಟೇ, ಏನೇನಿಲ್ಲ ಅಷ್ಟೇ.